ತೆಗೀತು ಗುರುಗಳೇ. ಇರುವ ಎಂಬುದಕ್ಕೆ ಕೆಲವು ಸದೋಷ ಲಕ್ಷಣಗಳು. ಆತ್ಮನು ಬರಿಯ ಇರುವು ಎಂದು ಹೇಳುವಾಗ ಇರವೆಂದರೆ ಏನು ಎಂಬುದನ್ನು ಮೊಟ್ಟ ಮೊದಲು ನಿರ್ಧರಿಸಿಕೊಳ್ಳಬೇಕು. ಏಕೆಂದರೆ ಯಾವುದಾದರೊಂದು ಕಾಲದ ಅಥವಾ ದೇಶದ ಆಧಾರದಲ್ಲಿ ತೋರಿಕೊಂಡು ನಮಗೆ ಯಾವುದಾದರೊಂದು ವ್ಯವಹಾರಕ್ಕೆ ಉಪಯೋಗವಾಗಿರುವುದನ್ನು ಸಾಮಾನ್ಯವಾಗಿ ಜನರು ಇದೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ನೀರು ಈಗ ಕೆರೆಯಲ್ಲಿದೆ. ಅದನ್ನು ಮುಟ್ಟಿದರೆ ಕೈ ಒದ್ದೆಯಾಗುತ್ತದೆ, ಕುಡಿದರೆ ಬಾಯಾರಿಕೆ ಇಂಗುತ್ತದೆ. ಆದ್ದರಿಂದ ನೀರು ಇದೆ ಎನ್ನಬಹುದು. ಇದರಂತೆ ಈಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಇದೆ, ಇದು ನನಗೆ ಬಹಳ ತೊಂದರೆಯನ್ನುಂಟು ಮಾಡುತ್ತಿದೆ ಎನ್ನುವುದುಂಟು. ಆಗ ಯೋಚನೆಯು ದೇಶದಲ್ಲಿಲ್ಲದಿದ್ದರೂ ಕಾಲದಲ್ಲಿರುತ್ತದೆ. ಈಗಿದೆ ಅಂತ ಉಂಟು. ಎಲ್ಲಿ ಮನಸ್ಸಲ್ಲಿ ದೇಶ ಹೇಳ್ಬೋದನ್ನ, ಮನಸ್ಸೇ ದೇಶ. ಮನಸ್ಸಿಗೆ ಒಂದಾನೊಂದು ವ್ಯವಹಾರದ ಫಲವನ್ನೂ ಉಂಟು ಮಾಡುತ್ತದೆ. ಆದ್ದರಿಂದ ಅದನ್ನೂ ಇದೆ ಎನ್ನಬಹುದು. ಆದರೆ ಆತ್ಮನು ಯಾವ ದೇಶದಲ್ಲಿದ್ದಾನೆ, ಯಾವ ಕಾಲದಲ್ಲಿದ್ದಾನೆ, ಯಾವ ಜ್ಞಾನಕ್ಕೆ ತೋರಿಕೊಳ್ಳುತ್ತಾನೆ, ಯಾವ ಒಳ್ಳೆಯ ಅಥವಾ ಕೆಟ್ಟ ಫಲಕ್ಕೆ ವ್ಯವಹಾರದಲ್ಲಿ ಉಪಯೋಗವಾಗುತ್ತಾನೆ ಎಂದು ಯಾರಾದರೂ ಕೇಳಿದರೆ ಅದಕ್ಕೆ ಯಾವ ಉತ್ತರವೂ ಇರುವುದಿಲ್ಲ. ಈ ದೇಶದಲ್ಲಿಲ್ಲದಿದ್ದರೆ ಮತ್ತೊಂದು ದೂರ ದೇಶದಲ್ಲಿ, ಈ ಕಾಲದಲ್ಲಿಲ್ಲದಿದ್ದರೆ ಹಿಂದಿನ ಅಥವಾ ಮುಂದಿನ ದೂರವಾದ ಕಾಲದಲ್ಲಿ ಯಾವುದು ತೋರಿಕೊಂಡೀತೋ ಅಥವಾ ತೋರಿಕೊಳ್ಳುವುದೆಂದು ನಾವು ನಿರೀಕ್ಷಿಸಬಹುದೋ, ಯಾವುದು ಯಾವುದಾದರೊಂದು ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ವ್ಯವಹಾರದಲ್ಲಿ ಕೊಡಬಲ್ಲದೋ ಅದನ್ನು ಇದೆ ಎನ್ನಬಹುದು. ಆದರೆ ಆತ್ಮನು ಈ ಯಾವ ಅರ್ಥದಲ್ಲಿಯೂ ಪ್ರತ್ಯಕ್ಷವಾಗಿಲ್ಲದಿದ್ದರೆ ಹೋಗಲಿ, ಪರೋಕ್ಷವಾಗಿ ಕೂಡ ಇದಾನೆಂದು ಹೇಳುವುದಕ್ಕೆ ಬರುವಂತಿಲ್ಲವಲ್ಲ. ಯಾವಾಗಲೂ ಆತ್ಮ ಇದೆ ಅಂತ ಹೇಳಕ್ ಬರಪ್ಪ. ದೇಶ ಇಲ್ಲ, ಕಾಲ ಇಲ್ಲ, ಇದಿಲ್ಲ, ಏನು ಇಲ್ಲ. ಶಂಕೆಯು ಅನೇಕರಲ್ಲಿ ಹುಟ್ಟಿಕೊಳ್ಳಬಹುದು. ಈ ಲಕ್ಷಣಗಳಲ್ಲಿರುವ ದೋಷ. ಈ ಶಂಕೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಮೊದಲು ಇಲ್ಲಿ ಇಟ್ಟುಕೊಂಡಿರುವ ಲಕ್ಷಣಗಳು ಸರಿಯೇ ಎಂಬುದನ್ನು ಪರೀಕ್ಷಿಸಿ. ಮೊದಲನೆಯದಾಗಿ, ಕಾಲದಲ್ಲಿ ಅಥವಾ ದೇಶದಲ್ಲಿ ತೋರುವುದು ಇದೆ ಎನ್ನುವುದಾದರೆ ಕಾಲವಾಗಲಿ ದೇಶವಾಗಲಿ ಇದೆ ಎನಿಸಿಕೊಳ್ಳುವುದಕ್ಕೆ ತಕ್ಕಾಗುವುದೇ ಇಲ್ಲ. ಅದೇ ಕಾಲ ಇಲ್ಲ ಅಂತ ಹೇಳ್ಬಿಡುತ್ತೆ, ದೇಶ ಇಲ್ಲ ಅಂತ ಹೇಳ್ಬಿಡುತ್ತೆ. ಕಾಲದಲ್ಲಿ ಇರೋದು, ದೇಶದಲ್ಲಿ ಇರೋದು ಅಂದ್ರೆ ಕಾಲ ದೇಶ ಅದಿದೆಯೋ ಇಲ್ವೋ, ಅದಕ್ಕೆ ಇನ್ನೊಂದು ಕಾಲ, ಅದಕ್ಕೆ ಇನ್ನೊಂದು ದೇಶ ಇದೆಯೋ, ಅದು ಇದೆ ಅಂತೀವಲ್ಲ. ಕಾಲ ದೇಶದಲ್ಲಿ ಇರೋದನ್ನೇ ಇದೆ ಅಂತ ಅಂತೀವಿ, ನೀವೇ ತಡಿಸ್ಬಿಟ್ರು. ಅದಲ್ಲಿ ಅಲ್ಲಿರೋದನ್ನೇ ಇರೋದು ಅಂತಲ್ಲ ಗುರುಗಳೇ. ಇಲ್ಲಿ ಎನಿಸಿಕೊಳ್ಳುವುದಕ್ಕೆ ಅಲ್ವಾ ಇದು? ಇನ್ನಿ ಆಗಿದೆ. ಹೌದು, ಎನ್ನಿಸಿಕೊಳ್ಳುವುದು. ಏಕೆಂದರೆ ಕಾಲವು ಮತ್ತೊಂದು ಕಾಲದಲ್ಲಾಗಲಿ ದೇಶದಲ್ಲಾಗಲಿ ಇಲ್ಲ. ಇದರಂತೆಯೇ ದೇಶವು ಮತ್ತೊಂದು ದೇಶದಲ್ಲಿಲ್ಲ, ಕಾಲದಲ್ಲಿಯೂ ಇಲ್ಲ. ದೇಶ ಕಾಲಗಳು ಎರಡು ಪದಾರ್ಥವಲ್ಲವೆಂತಲೂ ಇವೆರಡೂ ಸೇರಿ ನಾಲ್ಕಳತೆಯ ಒಂದು ಪದಾರ್ಥವಾಗಿರುವುದೆಂತಲೂ ಹೊಸ ವಿಜ್ಞಾನ ಶಾಸ್ತ್ರವಾದಿಗಳು ಕೆಲವರು ಹೇಳುವುದುಂಟು. ಏನು ಹೇಗೆ ದೇಶ ಕಾಲ ನಾಲ್ಕಾಗತ್ತ? ಈ 3D 4D ಅಂತಾರಲ್ಲ ಅವ್ರೆ, ಡೈಮೆನ್ಷನಲ್ ಇದು ವ್ಯೂ ಅಂತ. ಕಾಲ ದೇಶ 4 ಡೈಮೆನ್ಷನ್ ಆಗುತ್ತೆ. ಕಾಲ ದೇಶ ಹಾಗಾಗಲ್ಲ, ತವರೋ ಪದಾರ್ಥ ಅದರಲ್ಲಿ ಎರಡು ಸೇರಿ ನಾಲ್ಕದೇ ಒಂದು ಪದಾರ್ಥ ಆಗಿರೋದು. ನಾಲ್ಕು ಸೇರಿ ಟೈಮ್ ಸ್ಪೇಸ್, ಆ ಡೈಮೆನ್ಷನ್ಸ್ ಅಲ್ಲಿ ಪದಾರ್ಥ ಕಾಣಿಸ್ತಾ ಇರೋದು ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಕಾಲ ದೇಶಕ್ಕೆ ಪದಾರ್ಥಕ್ಕೆ ನಾಲ್ಕು ಬರುತ್ತೆ, ಎತ್ತರ, ಅಗಲ, ಉದ್ದ, ದಪ್ಪ. ಒಂದು ಪದಾರ್ಥವಾಗಿರುವುದಂತಲೂ ಹೊಸ ವಿಜ್ಞಾನ ಶಾಸ್ತ್ರವಾದಿಗಳು ಕೆಲವು ನಾಲ್ಕಳತೆಯ ಒಂದು ಪದಾರ್ಥ ಅಂತ ಹೇಳ್ತಾ ಇರಲ್ವ ಗುರುಗಳೇ? ಕಾಲ ದೇಶಕ್ಕೆ ನಾಲ್ಕು ಅಳತೆ ಇಲ್ಲ. ಕಾಲದೇಶ, ನಾನು ಕಾಲದೇಶಕ್ಕೆ ನಾಲ್ಕು ಅಳತೆ, ಆ ಕಾಲದೇಶವೇ ಸೇರಿ ಒಂದು ಪದಾರ್ಥ ಅನ್ಸ್ಕೊಂಡು ನಾಲ್ಕು ಅಳತೆ ಅಂತ ಹೇಳ್ತಾರೆ ಅನ್ಕೊಂಡ್ಬಿಟ್ಟೆ. ಹಾಗೆ
ಆಗಲೂ ದೇಶಕಾಲವು ಎಂಬ ವಾದವು ನಿಂತೇ ತೀರುತ್ತದೆ. ಇನ್ನು ಯಾವುದು ತೋರುತ್ತದೆಯೋ ಅದು ಇದೆ ಎನ್ನುವುದಾದರೆ ದೂರಕ್ಕೆ ಕಾಣುವ ಬಿಸಿಲು ಕುದುರೆಯ ನೀರು ಇದೆ ಎನ್ನಬೇಕಾಗುವುದು. ಮರುಭೂಮಿಯಲ್ಲಿ ನೀರಿದೆ ಎಂದು ದೂರಕ್ಕೆ ಕಾಣಿಸುವುದುಂಟು. ಅದರಲ್ಲಿ ಮರಗಳು ತಲೆಕೆಳಕಾಗಿ ಪಡಿನೆಳಲು ಬಿಟ್ಟಿರುವಂತೆಯೂ ಕಾಣುವುದುಂಟು. ಆದರೆ ಅಲ್ಲಿ ನೀರೇನೂ ಇರುವುದಿಲ್ಲ. ತೋರುವುದೆಲ್ಲ ಇದೆ ಎನ್ನುವುದಕ್ಕೆ ತಕ್ಕದ್ದಾಗುವುದಾದರೆ ಬಿಸಿಲು ಕುದುರೆಯ ನೀರು ಇರುವುದಾಗಬೇಕು. ಆದರೆ ಹಾಗಿಲ್ಲ. ಬಿಸಿಲು ಕುದುರೆ ತೋರುತ್ತಲ್ಲ, ಅದು ಇದೆ ಅಂತ ಅನ್ಕೋಬೇಕಾಗತ್ತೆ. ತೋರೋದೆಲ್ಲ ಇದೆ ಅಂದ್ಬಿಟ್ರೆ ಹಗ್ಗದ ಹಾವು ಬಿಸಿಲು ಕುದುರೆ ನೀರೆಲ್ಲ ಇದೆ ಅನ್ಬೇಕಾಗತ್ತೆ. ಇದಕ್ಕೆ ಒಂದು ಬಗೆಯ ಪರಿಹಾರವನ್ನು ಯಾರಾದರೂ ಹೇಳಬಹುದು. ಅಷ್ಟಕ್ರಿಯಾಕಾರಿತ್ವ. ಅದೇನೆಂದರೆ, ಸುಮ್ಮನೆ ಇದೆ ಎಂದು ತೋರಿದ ಮಾತ್ರದಿಂದ ಇರವು ಬರುವುದಿಲ್ಲ. ಹಾಗೆ ತೋರುವ ಪದಾರ್ಥದಿಂದ ಏನಾದರೂ ಅರ್ಥಕ್ರಿಯೆಯಾಗಬೇಕು. ಉದಾಹರಣೆಗೆ, ನೀರೆಂದು ತೋರಿದ ಪದಾರ್ಥವು ಹೊಟ್ಟೆಯನ್ನು ತೋಯಿಸುವುದು, ಕುಡಿದರೆ ಬಾಯಾರಿಕೆಯನ್ನು ಇಂಗಿಸುವುದು ಮುಂತಾದ ಫಲವನ್ನುಂಟು ಮಾಡಬಲ್ಲದ್ದಾಗಿದ್ದರೆ ಆಗ ನೀರು ಇದೆ ಎನ್ನುವೆವು. ಹೀಗೆ ಸಮರ್ಥ ಕ್ರಿಯೆ ಇಲ್ಲದೆ ಸುಮ್ಮನೆ ಇದೆ ಎಂದು ತೋರಿದರೆ ಅದು ಭ್ರಾಂತಿಯ ಇರುವು, ನಿಜವಾದ ಇರವಲ್ಲ. ಆದ್ದರಿಂದ ತೋರಿಕೊಂಡು ಸಫಲ ಕ್ರಿಯೆಯನ್ನುಂಟು ಮಾಡುವುದು ಯಾವುದೋ ಅದೇ ಇದೆ ಎನಿಸಿಕೊಳ್ಳುವುದು ಎಂದು ಲಕ್ಷಣ ಪರಿಷ್ಕಾರವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಹೀಗೆ ಪರಿಷ್ಕಾರವನ್ನು ಮಾಡಿದ ಮೇಲೂ ಲಕ್ಷಣದಲ್ಲಿ ದೋಷವು ತಪ್ಪುವುದಿಲ್ಲ. ಏಕೆಂದರೆ ಕನಸಿನಲ್ಲಿ ನಮಗೆ ಕಾಣುವ ನೀರಿನಿಂದಲೂ ಅಲ್ಲಿ ಬಾಯಾರಿಕೆ ಇಂಗುತ್ತದೆ. ಸತ್ಕಾಲದಲ್ಲಿ ಅಲ್ಲಿ ಬಾಯಾರಿಕೆ ಇಂಗತ್ತೆ ಅಲ್ಲೇ ಕನಸಿನಲ್ಲಿ. ಬಟ್ಟೆಯೂ ತೋಯುತ್ತದೆ, ಅದು ಸ್ನಾನಾದಿಗಳಿಗೂ ಉಪಯೋಗವಾಗುತ್ತದೆ. ಆದರೂ ಈ ನೀರು ನಿಜವಾಗಿದೆ ಎಂದು ನಾವು ಎಣಿಸುವುದಿಲ್ಲ. ಆದ್ದರಿಂದ ಸಫಲ ಕ್ರಿಯೆಯುಳ್ಳದ್ದು ಇರವಿನ ಲಕ್ಷಣವೆಂಬುದೂ ಸರಿಯಲ್ಲವೆಂದಾಯಿತು. ಇಲ್ಲಿ ಪೂರ್ವ ಪಕ್ಷವಾದಿಗಳು ಮತ್ತೊಂದು ಬಗೆಯ ಲಕ್ಷಣವನ್ನು ತಿದ್ದಬಹುದಾಗಿದೆ. ಹೇಗೆಂದರೆ, ಕನಸಿನಲ್ಲಿ ನಮಗೆ ತೋರುವ ವಸ್ತುಗಳು ನಮ್ಮ ಕನಸಿನಲ್ಲಿ ಮಾತ್ರ ತೋರಿಕೊಳ್ಳುತ್ತವೆ. ಆದರೆ ಎಚ್ಚರದಲ್ಲಿ ನಾವು ಇದೆ ಎನ್ನುವ ವಸ್ತುಗಳು ತೋರುತ್ತವೆ. ಆದ್ದರಿಂದ ಒಬ್ಬೊಬ್ಬರಿಗೆ ಇದೆಯೆಂದೇ ತೋರುವುದು ನಿಜವೆಲ್ಲದೆಯೂ ಇರಬಹುದು. ಆದರೆ ಎಲ್ಲರಿಗೂ ಇದೆಯೆಂದೇ ಯಾವುದು ತೋರುವುದೋ ಅದರ ಇರುವಿಗೆ ಯಾವ ಆತಂಕವೂ ಇಲ್ಲ. ಒಂದು ವಸ್ತು ಒಬ್ಬನಿಗೆ ಇದೆ ಎಂದು ತೋರಿದ ಆಮೇಲೆ ಅವನಿಗೆ ಇಲ್ಲವೆಂದಾದರೆ, ಅಥವಾ ಒಬ್ಬನಿಗೆ ತೋರಿ ಅದೇ ಕಾಲದಲ್ಲಿ ಮಿಕ್ಕವರಿಗೆ ತೋರದೇ ಇದ್ದರೆ ಅವನ ಇಂದ್ರಿಯಗಳಲ್ಲಿಯೋ ಮನೋಬುದ್ಧಿಗಳಲ್ಲಿಯೋ ಏನಾದರೂ ಕೊರತೆ ಇರಬೇಕೆಂದು ಹೇಳಬಹುದಾಗಿರುತ್ತದೆ. ಆದರೆ ಎಲ್ಲರಿಗೂ ಇದೆಯೆಂದೇ ತೋರುವುದನ್ನು ಇಲ್ಲವೆನ್ನುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಎಲ್ಲರ ಇಂದ್ರಿಯಗಳಲ್ಲಿಯೂ ಏಕಕಾಲಕ್ಕೆ ಕುಂದುಕೊರತೆಗಳಿರುವೆವೆಂದಾಗಲಿ ಎಲ್ಲರೂ ಬುದ್ಧಿಹೀನರೆಂದಾಗಲಿ ತಿಳಿಯುವುದು ಎಂದಿಗೂ ಸರಿಯಾಗಲಾರದು. ಆದ ಕಾರಣ ಎಲ್ಲರಿಗೂ ಇದೆ ಎಂದು ತೋರಿ ಸಫಲ ಕ್ರಿಯೆಯನ್ನು ಮಾಡುವ ವಸ್ತುವನ್ನು ನಿಜವಾದ ಇರುವಿಕೆಯುಳ್ಳದ್ದೆಂದು ಭಾವಿಸಬಹುದಲ್ಲವೇ ಎಂದು ಯಾರಾದರೂ ಕೇಳಬಹುದು. ಆದರೆ ಇರುವ ಪದಾರ್ಥವು ಸರ್ವರಿಗೂ ತೋರಬೇಕೆಂಬ ನಿಯಮವು ನಮ್ಮ ಪ್ರಕೃತದ ತೊಡಕನ್ನೇನೂ ಬಿಡಿಸಲಾರದು. ಏಕೆಂದರೆ ಕನಸಿನಲ್ಲಿ ನಮ್ಮೊಬ್ಬರಿಗೆ ವಸ್ತುಗಳು ಕಾಣುತ್ತವೆ ಎಂದೂ ಎಚ್ಚರದಲ್ಲಿ ಎಲ್ಲರಿಗೂ ಕಾಣುತ್ತವೆ ಎಂದೂ ಇಟ್ಟುಕೊಂಡಿರುವುದೇ ಮೊದಲು ಸರಿಯಲ್ಲ. ಏಕೆಂದರೆ ಈ ತಾರತಮ್ಯವನ್ನು ಕಲ್ಪಿಸಿರುವುದು ಎಚ್ಚರದ ಅಭಿಮಾನದ ದೃಷ್ಟಿಯಿಂದಲೇ ಆಗಿರುತ್ತದೆ. ಸದ್ಯಕ್ಕೆ ಈ ದೋಷವನ್ನು ಒತ್ತಟ್ಟಿಗಿಟ್ಟರೂ ಇರುವಿನ ಈ ಲಕ್ಷಣದಲ್ಲಿ ಮತ್ತೊಂದು ದೋಷವಿದೆ. ಹೇಗೆಂದರೆ, ಇರುವುದೆಂದರೇನು ಎಂಬ ಪ್ರಶ್ನೆಗೆ ಎಲ್ಲರಿಗೂ ಇರುವಂತೆ ತೋರುವುದು ಎಲ್ಲರಿಗೂ ಇರುವಂತೆ ಎಲ್ಲರಿಗೂ ಇರುವಂತೆ ತೋರೋದು ಎಂತ ಲಕ್ಷಣ ಇದು ಗುರುಗಳೇ? ಎಲ್ಲರಿಗೂ ಇರುವಂತೆ ತೋರುವುದು ಅಥವಾ ಎಲ್ಲರಿಗೂ ಇರುವಂತೆ ತೋರುವುದು ಗುರುಗಳೇ? ಎಲ್ಲರಿಗೂ ಆಮೇಲೆ ಎಲ್ಲರಿಗೂ ಸೇರಿಸಬಹುದು. ಎಲ್ಲರಿಗೂ ಇರುವಂತೆ ತೋರುವುದು ಅಂತ ಸೇರಿಸಬಹುದು. ಕರೆಕ್ಟ್. ಎಂಪಸ್ಟ್ ಎಲ್ಲರಿಗೂ ಇರುವಂತೆ ತೋರುವುದು ಎಂದು ಉತ್ತರ ಕೊಟ್ಟರೆ ಇರುವಂತೆ ಹಿಂದಕ್ಕೆ ಹಾಕೋಣ. ಎಲ್ಲರಿಗೂ ಇರುವಂತೆ ತೋರುವುದು ಎಂದು ಉತ್ತರ ಕೊಟ್ರೆ
ಎಂದು ಉತ್ತರವನ್ನು ಕೊಟ್ಟರೆ ಹೇಗೆ ಸಮಾಧಾನವಾದೀತು? ಎಂಥ ವಸ್ತು ಇರುವುದೆಂದು ತೋರುತ್ತದೆ? ವಸ್ತು ಹೇಗಿದ್ದರೆ ಜನರು ಅದನ್ನು ಇದೆ ಎಂದು ಭಾವಿಸಬೇಕು ಎಂಬುದೇ ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಈಗ ಯಾವ ಉತ್ತರವನ್ನೂ ಕಂಡುಕೊಂಡಂತೆ ಆಗಿರುವುದಿಲ್ಲ. ಇರುವುದಾದರೆ ಇದೆ ಎಂದು ಭಾವಿಸಬೇಕು ಎಂದೇ ಉತ್ತರವನ್ನು ಹೇಳಿದಂತೆ ಆಗಿರುತ್ತದೆ. ಇದು ಅಲ್ಲದೆ ಎಲ್ಲರಿಗೂ ಇರುವಂತೆ ತೋರಿದರೆ ಇದೆ ಎಂದು ಭಾವಿಸಬೇಕು. ಇದು ಎರಡನೇದ ಗುರುಗಳೇ. ಅದಕ್ಕೆ ವಿಮರ್ಶೆ, ಅದನ್ನು ವಿಮರ್ಶೆ ಮಾಡ್ತಿದ್ದಾರೆ. ಎಲ್ಲರಿಗೂ ಇರುವಂತೆ ತೋರದೆ ಏನೇನು ಭಾವಿಸಬೇಕು ಅನ್ನುವುದಾದರೆ ಯಾವುದಾದರೊಂದು ವಸ್ತುವನ್ನು ಇದೆ ಎಂದು ನಿಶ್ಚಯಿಸುವುದಕ್ಕೆ ಎಲ್ಲಾ ಕಾಲದ ಮತ್ತು ಎಲ್ಲಾ ದೇಶಗಳ ಜನರನ್ನು ಒಕ್ಕಡೆಗೆ ಸೇರಿಸಬೇಕೆಂದಾಗುತ್ತದೆ. ಇದು ಸಾಧ್ಯವಿಲ್ಲ. ಇದು ಸಾಧ್ಯವೂ ಅಲ್ಲ. ಇರುವಿನ ನಿಶ್ಚಯಕ್ಕೆ ವ್ಯವಹಾರದಲ್ಲಿ ನಾವು ಯಾರೂ ಈ ಕಾರ್ಯವನ್ನು ಕೈಗೊಳ್ಳುವುದೂ ಇಲ್ಲ. ಇನ್ನೊಂದು ಮಾತು, ಎಲ್ಲಾ ಜನರು ಇದೆ ಎಂದು ಒಪ್ಪಬೇಕು ಎನ್ನುವವರು ಆ ಎಲ್ಲಾ ಜನರೂ ಇದಾರೆಯೋ ಇಲ್ಲವೋ ಎಂಬುದನ್ನು ಮತ್ತೆ ಯಾವ ಎಲ್ಲರ ಒಪ್ಪಿಗೆಯಿಂದ ಎಲ್ಲಾ ಜನರು ಇದೆ ಯಾವ ಜನ ಬರ್ತೀರಾ? ಎಲ್ಲಾ ಜನರು ಇದೆ ಹೆಂಗ್ ಪ್ರೂವ್ ಮಾಡ್ತೀರಾ? ಎಲ್ಲಾ ಜನರು ಯಾವ ಒಪ್ಪಿಗೆ ನಿಶ್ಚಯಿಸಬೇಕು? ಇಂಥ ಅವ್ಯವಸ್ಥಿತವಾದ ವಾಕ್ಯದಿಂದ ಯಾವ ಲಕ್ಷಣವೂ ನಿರ್ಧಾರವಾಗಲಾರದು. ಅಂತೂ ಇಲ್ಲಿಯವರೆಗೆ ಯಾವುದು ಜ್ಞಾನಕ್ಕೆ ದೇಶಕಾಲಗಳಲ್ಲಿ ತೋರಿ ಸಮರ್ಥ ಕ್ರಿಯೆಯನ್ನುಂಟು ಮಾಡುವುದೋ ಅದು ಇದೆ ಎಂಬ ಲಕ್ಷಣದಲ್ಲಿರುವ ಬಗೆ ಬಗೆಯ ದೋಷಗಳನ್ನು ಹೊರಗೆಡವಿದ್ದಾಯಿತು. ಈಗ ಈ ಲಕ್ಷಣದಲ್ಲಿರುವ ಮತ್ತೊಂದು ಪ್ರಬಲ ದೋಷವನ್ನು ತೋರಿಸುವರು. ತೋರುವುದು ಇದೆ ಎನ್ನುವುದಾದರೆ ಅದು ಯಾವ ಜ್ಞಾನಕ್ಕೆ ತೋರುವುದೋ ಆ ಜ್ಞಾನವು ಇದೆಯೋ ಇಲ್ಲವೋ? ತೋರೋದಿದೆ ಯಾವ್ದಕ್ ತೋರುದಿದೆ, ಯಾವ್ದಕ್ ತೋರುತ್ತೋ ಆ ಜ್ಞಾನ ಇದೆಯೋ ಇಲ್ವೋ? ಆ ಜ್ಞಾನಕ್ಕೆ ಇನ್ನೊಂದು ಜ್ಞಾನ ತಗೊಂಡ್ಬರ್ತೀರಾ? ಜ್ಞಾನ ಇದೆ ಅನ್ನೋಕ್ಕೂ ತೋರ್ಬೇಕು ಅಂತಂದ್ರೆ ಜ್ಞಾನವೂ ಕೂಡ ತೋರಿಸ್ಕೊಂಡೆ ಇದೆ ಅನ್ಸ್ಕೋಬೇಕಾದ್ರೆ ಜ್ಞಾನವು ಯಾವ್ದು ತೋರಿಸ್ಕೊಂಡು ಇದೆ ಅನ್ಸ್ಕೊಳುತ್ತೆ. ಅದು ಅನವಸ್ಥೆ ಬರುತ್ತೆ. ಇದನ್ನು ನಿಶ್ಚಯಿಸುವುದು ಹೇಗೆ? ಆ ಜ್ಞಾನವು ತನಗಿಂತ ಬೇರೆಯಾದ ಮತ್ತೊಂದು ಜ್ಞಾನಕ್ಕೆ ತೋರಿಕೊಂಡೇ ಇರುವನ್ನು ಪಡೆಯುವುದೆಂದಾದರೆ ಹೊಸ ಜ್ಞಾನವು ಮತ್ತೊಂದು ಜ್ಞಾನಕ್ಕೆ, ಅದು ಮಗದೊಂದು ಜ್ಞಾನಕ್ಕೆ ಹೀಗೆ ತೋರುತ್ತಾ ಹೋಗಬೇಕಾಗುವುದೆಂಬ ಅನವಸ್ಥೆಯು ಬರುವುದಿಲ್ಲವೇ? ಇಂಥ ನಿಲುಗಡೆ ಇಲ್ಲದ ಅನೇಕ ಜ್ಞಾನಗಳ ಸಾಲನ್ನು ನಾವು ಯಾವ ಆಧಾರದಿಂದ ಒಪ್ಪಬೇಕು? ಹಾಗೆ ಒಪ್ಪದಿದ್ದರೆ ಯಾವುದೋ ಒಂದು ಜ್ಞಾನವು ತೋರದೆ ತಾನೇ ಇರುವುದೆಂಬುದು ಒಪ್ಪಬೇಕಾಗುವುದಿಲ್ಲವೇ? ಒಂದು ಜ್ಞಾನ ಇದೆ, ಅದು ಯಾರು ನೋಡಿಲ್ಲ, ಅದರಿಂದಲೇ ಎಲ್ಲರೂ ಗೊತ್ತಾಗ್ತಾ ಇದೆ, ಒಪ್ಪಲೇಬೇಕು. ನೀವು ಒಂದು ಜ್ಞಾನ ಇದೆ, ಅದು ನೋಡಿಸ್ಕೊಳ್ದೇನೆ ಇರುವ ಜ್ಞಾನ, ಆ ಜ್ಞಾನ ಎಲ್ಲವನ್ನೂ ಇದೆ ಅಂತ ಹೇಳ್ತಾ ಇದೆ ಅಂತ ಒಪ್ಕೊಳ್ಳೇಬೇಕಾಗತ್ತೆ. ಅದನ್ನೊಪ್ಪಿದರೆ ತೋರುವುದೇ ಇರುವು ಎಂಬ ಲಕ್ಷಣವು ಎಲ್ಲಿ ಉಳಿಯುತ್ತದೆ? ಇರುವಿನ ಲಕ್ಷಣ ತೋರುವುದೇ. ಅದನ್ನ ಒಪ್ಪಿದ್ರೆ ಯಾವುದು ತೋರಿಸ್ತಾ ಇದೆಯೋ ಅದಿದೆ ಅಂತ ಆಗುತ್ತೆ. ಏನ್ ತೋರ್ತಾ ಇದೆಯೋ ಅದಿದೆ ಅಂತ ಆಗೋದೇ ಇಲ್ಲ. ಯಾವ್ದು ಎಲ್ಲವನ್ನೂ ಇದೆ ಅಂತ ತೋರಿಸ್ತಾ ಇದೆಯೋ ಆ ಜ್ಞಾನ ಇದೆ ಅಂತ ಆಗುತ್ತೆ. ಜ್ಞಾನ ಏನು ಅದಿದೆ ಅಂತ ಆಗೋದೇ ಇಲ್ಲ. ಅವಾಗ ಅಲ್ಲಿ ಹೋಗ್ಬಿಡುತ್ತೆ. ಗುರುಗಳೇ ಇನ್ಯಾರೆಡು ಓದ್ತಾರೆ ಗೊತ್ತಿಲ್ಲ? ಓದ್ತಾರೆ. ಸರೇಕಮ್ಮ, ವಸಲಕ್ಷಮ್ಮ, ಲಕ್ಷ್ಮಮ್ಮ ತುಂಬಾ ಜನ ಇದ್ದಾರೆ. ಓದಿಮ್ಮ, ಗುರುಗಳೇ ಓದಿಮ್ಮ. ಇರುವಿನ ಲಕ್ಷಣ. ನಿಜವಾದ ಇರುವು ಯಾವುದು? ಆದ್ದರಿಂದ ಇರುವು ಎಂಬುದಕ್ಕೆ ಇವೆಲ್ಲ ಲಕ್ಷಣವಲ್ಲ. ಯಾವುದು ಇಲ್ಲವೆಂದು ಕಲ್ಪಿಸುವುದಕ್ಕೆ ಆಗುವುದೇ ಇಲ್ಲವೋ ಅದು ನಿಜವಾಗಿ ಇರುತ್ತದೆ. ಕರೆಕ್ಟ್. ಇಲ್ಲ ಕಲ್ಪಿಸಕ್ಕೆ ಯಾವ್ದನ್ನ ಆಗಲ್ವೋ ಅದು ಯದ್ರೂಪ ಎನ್ನಿಷ್ಟು ನವ್ಯ ವಿಚರತಿ ನಾಸತ್ವ ವಿದ್ಯತೆ ಭಾವ. ಯಾವುದು ತನ್ನ ಸ್ವರೂಪವನ್ನು ಬಿಟ್ಟು ಮಾರ್ಪಡುವುದಿಲ್ಲವೋ, ಮಾರ್ಪಡುವ ಸಂಭವವೇ ಇಲ್ಲವೋ ಅದೇ ನಿಜವಾಗಿ ಇರತಕ್ಕದ್ದು. ಸತ್ಯಂ ಜ್ಞಾನವನ್ನು ಮಾತುಕೊಂಡ್ರು ಸ್ವಾಮಿಗಳು. ನಿಜವಾಗಿರುವ ವಸ್ತುವಿನ ಸ್ವರೂಪವು ಎಂದಿಗೂ ಮಾರ್ಪಡುವ ಸಂಭವವಿರುವುದಿಲ್ಲ. ಈ ಅರ್ಥದಲ್ಲಿ ನೋಡಿದರೆ ನಮಗೆ ಕಾಣುವ ಯಾವುದೊಂದು ಇರುವುದೆಂದೆನಿಸಿಕೊಳ್ಳುವುದಕ್ಕೆ ತಕ್ಕದ್ದಾಗಿರುವುದಿಲ್ಲ. ನಮ್ಮ ಆತ್ಮನೊಬ್ಬನೇ ನಿಜವಾಗಿ ಇರುವವನು. ಅವಸ್ಥಾತ್ರಯದ ಪರೀಕ್ಷೆಯು ಇದನ್ನು ನಮಗೆ ಮನಗಾಣಿಸಿ ಕೊಡುತ್ತದೆ. ಒಂದೊಂದು ಗೋಲ್ಡನ್ ಸೆಂಟೆನ್ಸ್ ಇದು.
ಹೇಗೆಂದರೆ ಎಚ್ಚರದ ಅವಸ್ಥೆಯನ್ನು ಬಿಡಿಸಿ ನೋಡಿದರೆ ಅದು ನಾನು ಮಿಕ್ಕದ್ದು ಎಂಬ ಎರಡು ಬಗೆಯಲ್ಲಿ ಗೋಚರವಾಗುವುದು. ಈ ಎರಡು ದೃಶ್ಯಗಳನ್ನು ಎಚ್ಚರವೆಂಬ ಉಂಡೆಯಾಗಿ ಮಾಡಿಕೊಂಡು ನಮ್ಮ ಆತ್ಮನು ಅದನ್ನೂ ಸಾಕ್ಷಿಯಾಗಿ ನೋಡುತ್ತಿರುತ್ತಾನೆ. ನಾನು ಮಿಕ್ಕದ್ದು ಎರಡು ಉಂಡೆ ತಗೊಂಡು ಇಡೀ ಅವಸ್ಥೆಯನ್ನೇ ನೋಡ್ತಾ ಇದೆ, ಒಂದು ಅನುಭವ ಗೊತ್ತಾಗ್ತಾ ಇದೆ. ಹೀಗೆ ಕನಸು ನಾನು ಮಿಕ್ಕದ್ದು ಎಂದು ಎರಡು ರಾಶಿಯಾಗಿ ಗೋಚರವಾಗಿರುತ್ತಿರುವುದು. ಕನಸು ಕೂಡ ನಾನು ಮಿಕ್ಕದ್ದು, ಹೇಗೆ ಕನಸು ನಾನು ಮಿಕ್ಕದ್ದು ಅಂತ ಎರಡು ರಾಶಿಯಾಗಿ, ಕನಸು ನಾನು ಮಿಕ್ಕದ್ದು ಮೂರಲ್ಲ, ಈ ಕನಸು ನಾನು ಮಿಕ್ಕದ್ದು ಎಂಬುದಾಗಿ ಎರಡು ರಾಶಿಯಾಗಿ ಗೋಚರವಾಗುತ್ತದೆ. ಆ ಮಿಕ್ಕದ್ದು ಅನ್ನೋದೇನು? ನಾನು ಗೋಚರ ಆಗೋದಿಲ್ಲ ಮಿಕ್ಕದ್ದು, ನನಗೆ ಅಭ್ಯಪ್ತ ಪ್ರಪಂಚ ಪಂಚಭೂತ ನಾಮರೂಪ ಕಾಲದೇಶ ಅಲ್ಲ, ಕನಸಿನಲ್ಲೂ ಅದು ಗೋಚರ ಆಗ್ತಾ ಇರುತ್ತೆ, ಎಚ್ಚರ ಪ್ರಪಂಚ ಕಾಣ್ತಲ್ಲ, ಕನಸಲ್ಲಿ ಪ್ರಪಂಚ ಕಾಣ್ತಲ್ಲ, ಪ್ರಪಂಚವೆಲ್ಲ ಮಿಕ್ಕದ್ದು, ಅದು ನೋಡು ನಾನು ಪ್ರಮಾತೃ. ನಮ್ಮ ಆತ್ಮನು ಅದನ್ನೂ ಸಾಕ್ಷಿಯಾಗಿ ನೋಡುತ್ತಿರುತ್ತಾನೆ. ಈ ನಿದ್ರೆಯಲ್ಲಿ ಯಾವುದೊಂದು ಗೋಚರವಾಗುವುದೇ ಇಲ್ಲ, ಆಗಲೂ ಇದೇ ಸಾಕ್ಷಿಯು ಇದೇ ಆತ್ಮನು ಇದ್ದುಕೊಂಡಿರುತ್ತಾನೆ. ನಾನು ಮಿಕ್ಕದ್ದನ್ನು ನೋಡ್ತಿರೋ ಸಾಕ್ಷಿ ಆಗಲೂ ಇರ್ತಾನೆ, ಆಗಲೂ ಆಗ ನಮ್ಮ ಆತ್ಮನು ಇಲ್ಲದಿದ್ದರೆ ನಮಗೂ ಏನೂ ಗೋಚರವಾಗಲಿಲ್ಲ ಎಂದು ಹೇಳುವುದಕ್ಕೆ ಆಗುತ್ತಲೇ ಇರಲಿಲ್ಲ. ನಿದ್ದೆಯಲ್ಲೂ ಆತ್ಮನ ಇಲ್ಲವಾಗಿದ್ದರೆ ನಿದ್ದೆಯಲ್ಲಿ ಏನೂ ಗೋಚರವಿಲ್ಲ ಅಂತ ಹೇಳಕ್ಕೆ ಆಗ್ತಿರ್ಲಿಲ್ಲ. ನಿದ್ದೆಯಲ್ಲಿ ಏನೂ ಗೋಚರವಾಗ್ಲಿಲ್ಲ ಅಂತ ಹೇಳಕ್ಕೂ ಒಂದು ಅನುಭವ ಬೇಕೇ ಬೇಕು. ಹೌದು, ಇದು ಭಾರಿ ಇದು ಮೀರಿದ ಸೈನ್ಸ್, ಇದು ಸೂಪರ್ ಸೈನ್ಸು. ಅಂತೂ ಆತ್ಮನು ಎಚ್ಚರ, ಕನಸು, ನಿದ್ರೆ ಎಂಬ ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿ ಇದ್ದುಕೊಂಡೇ ಇರುತ್ತಾನೆ. ಅವನ ಸ್ವರೂಪದಲ್ಲಿ ಯಾವ ಮಾರ್ಪಾಡೂ ಆಗಿರುವುದಿಲ್ಲ. ನಾವು ಹಿಂದೆ ತೋರಿಸಿಕೊಟ್ಟಿರುವಂತೆ ಎಚ್ಚರ, ಕನಸು, ನಿದ್ರೆ ಎಂಬ ಮೂರು ಅವಸ್ಥೆಗಳಿಗಿಂತ ಬೇರೆಯಾದ ಮತ್ತೊಂದು ಅವಸ್ಥೆಯೇ ಇಲ್ಲದಿರುವುದರಿಂದ ಮತ್ತು ಅವುಗಳಿಗಿಂತ ಬೇರೊಂದು ಅವಸ್ಥೆಯು ಇರಬಹುದೆಂದು ಕಲ್ಪಿಸುವುದಕ್ಕೆ ಕೂಡ ಬರುವಂತಿಲ್ಲವಾದ್ದರಿಂದ ಮೂರವಸ್ಥೆಗಳಿಗೂ ಸಾಕ್ಷಿಯಾಗಿ ಆತ್ಮನು ಯಾವಾಗಲೂ ಒಂದೇ ರೂಪದಿಂದ ಇರುವವನೆಂದಾಯಿತು. ಇವುಗಳಿಗಿಂತ ಅವಳಿಗಿಂತ ಅಲ್ಲ, ಇವುಗಳಿಗಿಂತ ಬೇರೊಂದು. ಮತ್ತು ಇವುಗಳಿಗಿಂತ, ನಾನು ಅವುಗಳಿಗಿಂತ ಅಂತ ಓದದ್ನ ಪರವಾಗಿಲ್ಲ, ಹತ್ತ ಬರುತ್ತೆ. ಮತ್ತು ಈ ಆತ್ಮನು ಯಾವಾಗಲಾದರೂ ಇಲ್ಲದೆ ಇರಬಹುದೆಂದು ಶಂಕಿಸುವುದಕ್ಕೆ ಕೂಡ ಎಡಗೊಡದ ವಸ್ತುವೆಂದಾಯಿತು. ಮಾಂಡುಕ್ಯ ಆದರೆ ಎಚ್ಚರ ಕನಸುಗಳಲ್ಲಿ ತೋರುವ ನಾನು ಮಿಕ್ಕದ್ದು ಎಂಬ ಪಂಗಡದ ನೋಟಗಳು ಹಾಗಲ್ಲ. ಅದಕ್ಕೆ ಎಚ್ಚರ ಕನಸುಗಳಲ್ಲಿ ಮಾತ್ರವೇ ಪ್ರವೇಶವಿರುತ್ತದೆ. ಎಚ್ಚರದಲ್ಲಿರುವ ಈ ನೋಟಗಳು ಕನಸಿನಲ್ಲಿರುವ ನಾನು ಮಿಕ್ಕದ್ದು ಎಂಬ ನೋಟಗಳು ಹಾಗಲ್ಲ ಅಂದ್ರೆ ಹೇಗಲ್ಲ. ಆದರೆ ಎಚ್ಚರ ಕನಸುಗಳಲ್ಲಿ ತೋರುವ ನಾನು ಮಿಕ್ಕದ್ದು ಎಂಬ ಪಂಗಡದ ನೋಟಗಳು ಹಾಗಲ್ಲ. ಇವಕ್ಕೆ ಎಚ್ಚರ ಕನಸುಗಳಲ್ಲಿ ಮಾತ್ರವೇ ಪ್ರವೇಶ, ಹಾಗೆ ಸುಷುಪ್ತಿಯಂತೆ ಅಲ್ಲ ಅಂತ. ಸುಷುಪ್ತಿಯಲ್ಲಿ ಪ್ರವೇಶ ಇಲ್ಲ ಅವಕ್ಕೆ ಅಂತ. ಹಾಗೆ ಎಚ್ಚರದಲ್ಲಿರುವ ಈ ನೋಟಗಳು ಕನಸಿನಲ್ಲಿರುವವುಗಳಿಗಿಂತ ತೀರ ಬೇರೆಯವುಗಳಾಗಿರುವವೆಂದೂ ನಿದ್ರೆಯಲ್ಲಿ ಇವು ಯಾವುದಕ್ಕೂ ಒಂದಿಷ್ಟು ಅವಕಾಶವಿಲ್ಲವೆಂದೂ ಕಡು ಖಂಡಿತವಾಗಿ ನಮ್ಮ ಅನುಭವದಿಂದ ನಿಶ್ಚಿತವಾಗಿರುತ್ತದೆ. ಆದ್ದರಿಂದ ಇವುಗಳು ನಿಜವಾಗಿ ಇರುವವೆಂದು ಹೇಳುವುದಕ್ಕೆ ಬರುವುದೇ ಇಲ್ಲ. ನಿಜವಾಗಿರುವುದು ಎಚ್ಚರ ಕನಸು ನಿಜವಾಗಿರುವುದು, ನಾನು ಮಿಕ್ಕದ್ದು ನಿಜವಾಗಿರುವುದು ಅಂತ ಹೇಳಕ್ಕಾಗಲ್ಲ. ಇರೋದ್ರಿಂದ ಇರವಿನ ಮೂರು ಅಂತಸ್ತುಗಳು. ಅನಾತ್ಮಕ್ಕಿರುವ ಇರುವು ಯಾವ ಬಗೆಯದು? ಅವಸ್ಥೆಗಳಿಗಾಗಲಿ ಅವುಗಳಲ್ಲಿ ತೋರುವ ಪದಾರ್ಥಗಳಿಗಾಗಲಿ ಯಾವ ಇರುವು ಇಲ್ಲವೇ? ಇಲ್ಲದಿದ್ದರೆ ಅವುಗಳು ಇವೆ ಎಂಬ ಭಾವನೆಯು ನಮಗೆ ತಪ್ಪದೇ ಉಂಟಾಗುವುದಕ್ಕೆ ಕಾರಣವೇನು? ಈ ಪ್ರಶ್ನೆಗೆ ಉತ್ತರವನ್ನು ಈಗ ಕಂಡುಕೊಳ್ಳಬೇಕಾಗಿದೆ. ಎಚ್ಚರದಲ್ಲಿ ಕೆಲವು ಪದಾರ್ಥಗಳು ತತ್ಕಾಲಕ್ಕೆ ಇರುವವೆಂದು ತೋರಿದರೂ ಆಮೇಲೆ ಅವು ಬರಿಯ ತೋರಿಕೆಯೆಂದು ನಿಜವಾಗಿ ಅವು ಇಲ್ಲವೆಂದು ಹೊಸ ಜ್ಞಾನ ಉಂಟಾಗಿ ಅವು ಇರುವವೆಂಬ ಹಳೆಯ ಜ್ಞಾನವನ್ನು ಹೊಡೆದು ಹಾಕಿ ಬಿಡುತ್ತದೆ. ಉದಾಹರಣೆಗೆ ಕಪ್ಪೆ ಚಿಪ್ಪಿನ ಬೆಳ್ಳಿ, ಹಗ್ಗದ ಹಾವು ಮುಂತಾದವು ತಾವು ತೋರುವ ಕಾಲಕ್ಕೆ ಸತ್ಯವೆಂದು ತೋರಿಕೊಂಡರೂ ವಸ್ತುವನ್ನು ಚೆನ್ನಾಗಿ ಪರೀಕ್ಷೆ ಮಾಡಿದ ಮೇಲೆ ಅವು ಅಲ್ಲಿರಲೇ ಇಲ್ಲವೆಂಬ ತಿಳುವಳಿಕೆ ಉಂಟಾಗಿ ಬಿಡುತ್ತದೆ. ಆದ್ದರಿಂದ ಅಂಥ ಒಣ ತೋರಿಕೆಗಳಿಗೆ ಯಾವ ಇರುವು ಇಲ್ಲವೆಂದರೆ ಒಪ್ಪಬಹುದು. ಆದರೆ ಯಾವ ವಸ್ತುವನ್ನು ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ
ಹೇಗೆ ನೋಡಿರುವೆವೋ ಹಾಗೆಯೇ ಪರೀಕ್ಷೆ ಮಾಡಿದ ಮೇಲೂ ಅದು ಇರುವಂತೆ ಕಂಡು ಬಂದರೆ ಅದಕ್ಕೆ ಇರವಿಲ್ಲವೆಂದು ಹೇಗೆ ಹೇಳೋಣ ಎಂಬ ಶಂಕೆಯು ತಲೆದೋರುವುದು ಸಹಜವಾಗಿರುತ್ತದೆ. ಈ ನಮ್ಮ ಎದುರಿಗೆ ಕಾಣುತ್ತಿರುವ ಪ್ರಪಂಚವು ಇದರಲ್ಲಿ ತೋರುವ ಆಗುಹೋಗುಗಳು ನಿಜವಾಗಿ ಇಲ್ಲವೇ ಇಲ್ಲವೆನ್ನುವುದಾದರೆ ಇಲ್ಲಿ ನಾವು ಮಾಡುವ ಲೌಕಿಕ ವೈದಿಕ ಕರ್ಮಗಳಿಗೂ ಅವುಗಳ ಫಲಗಳಿಗೂ ಯಾವ ಬೆಲೆಯೂ ಇಲ್ಲವೇ ಇಲ್ಲವೇ? ನಮ್ಮ ಆಶೆಗಳು, ಪ್ರತೀಕ್ಷೆಗಳು, ಲಾಭ ನಷ್ಟ, ಜಯ ಅಪಜಯ, ಸುಖ ದುಃಖ, ಧರ್ಮ ಅಧರ್ಮ, ಉಪಕಾರ ಅಪಕಾರ, ಸ್ವರ್ಗ ನರಕ, ವಿಚಾರ ಬೋಧೆ ಇವುಗಳೆಲ್ಲ ಬರಿಯ ಮಾಗಿಯ ಕನಸೇನು ಎಂದು ಕಾಲದಲ್ಲಿ ಚಳಿಗಾಲದಲ್ಲಿ ಮಧ್ಯಾಹ್ನ ಕನಸು ಬರುತ್ತೆ. ಮಾಗಿಯ ಕನಸು ಅಂದ್ರೆ ಅದು ಮಾಗಿ ಕಾಲದ ಕನಸು. ಮಾಗಿ ಕಾಲ ನೀವು ಕೇಳಿದ್ರೆ ಚಳಿಗಾಲ ಮಾಗಿ ಕಾಲ ಅಂತಾರೆ. ತುಂಬಾ ಮೈಯೆಲ್ಲ ಹೊಡೆಯುತ್ತೆ ಅಂತ. ಮಾಗಿ ಕಾಲದಲ್ಲಿ ಮೈಯೆಲ್ಲ ಹೊಡೆಯುತ್ತೆ. ಅಲ್ಲಿ ಮಧ್ಯಾಹ್ನ ಬೇಗ ಚಳಿ ನಿದ್ದೆ ಬರುತ್ತೆ ಅಂತ. ಆ ಚಳಿಗೆ ಚೆನ್ನಾಗಿ ಹೊದ್ಕೊಂಡು ಮಲ್ಕೊಂಡ್ಬಿಟ್ರೆ ಜಗ್ಗನ್ನ ಪ್ರಕ್ರಿಯೆಯ ವಿಚಾರಣೆಯನ್ನು ಅದರ ಬಲವನ್ನು ಅರಿತುಕೊಳ್ಳಬಲ್ಲವರಿಗೆ ಮೇಲಿನ ಪ್ರಶ್ನೆಗೆ ಉತ್ತರವನ್ನು ಹೇಳಿಕೊಡಬೇಕಾದದ್ದಿರುವುದಿಲ್ಲ. ಏಕೆಂದರೆ ಎಚ್ಚರವಾಗಲಿ ಕನಸಾಗಲಿ ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇರುವವಲ್ಲ. ಅವುಗಳ ಇರುವು ಆತ್ಮನದೇ ಆಗಿರುವುದರಿಂದ ಪ್ರಪಂಚವು ಸುಳ್ಳಾಗುವ ಬದಲು ಎಂದೆಂದಿಗೂ ನಿಜವಾಗಿ ಇದ್ದುಕೊಂಡಿರುವ ಆತ್ಮನೇ ಆಗಿರುತ್ತದೆ. ಹಂಗೆ ಪ್ರಪಂಚ ಸುಳ್ಳಲ್ಲ, ಆತ್ಮನೇ ಪ್ರಪಂಚ. ಎಂದೆಂದೂ ಆತ್ಮನೇ ಸತ್ಯ, ಆತ್ಮರೂಪದಿಂದ ಸತ್ಯ. ತೋರಿಕೆ ರೂಪದಿಂದ ಯಾವಾಗಲೂ ಇಲ್ಲ. ಇನ್ನು ಮುಂದೆಯೂ ಈ ವಿಷಯವನ್ನು ಇನ್ನಷ್ಟು ಸ್ಫುಟಗೊಳಿಸಲಾಗುತ್ತದೆ. ಆದರೆ ಅಲ್ಲಿಯವರೆಗೆ ಏರಲಾರದ ದುರ್ಬಲ ಚಿತ್ತದವರೆಗೂ ದುರ್ಬಲ ಚಿತ್ತದವರು ಇದಾರಲ್ಲ ನಮ್ಮಂಥವ್ರು, ಅವರಿಗೆ ಅದು ಚಿತ್ತದವರೇ ರೇ ಹೋಗಿ ರೀ ಆಗ್ಬೇಕಲ್ವಾ? ಅಲ್ಲಿ ಚಿತ್ತದವರೆಗೂ ಇದೆಯಲ್ಲ, ಚಿತ್ತದವರಿಗೂ. ಆ ಚಿತ್ತದವರು ನಾವು ಆ ಚಿತ್ತದವರು ಅವರಿಗೂ ಅಂತ ಆಲೇ ಇರೋದು. ಚಿತ್ತದವರೆಗೂ ಇದೆ, ಚಿತ್ತದವರೆಗೂ ಹೋಗಿ ಚಿತ್ತದವರಿಗೂ ರಾಗುಣಿಸುವುದು. ವರೆಗೂ ಅಲ್ಲ, ಚಿತ್ತದವರು ಚಿತ್ತದಲ್ಲ ಅವರಿಗೂ ಅಂತ ಪ್ರಿಂಟಿಂಗ್ ಹಾಕಿದ ಅವರು ಓದುವಾಗ ಚಿತ್ತದ ಅವರು ಅಂತಲ್ಲ, ಚಿತ್ತದವರೆಗೂ ಅಂತ. ಚಿತ್ತದವರಿಗೂ ಚಿತ್ತ ಅಂತ ಅಲ್ಲಿವರೆಗೂ ಅಂತ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಡ್ಕೊಳ್ಳಿ, ಆ ಚಿತ್ತ ಉಳ್ಳವರಿಗೂ ಅಂತ. ಚಿತ್ತದವರಿಗೂ ಅನ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಚಿತ್ತವುಳ್ಳವರಿಗೂ ಸಮಾಧಾನ ಕೊಡುವುದಕ್ಕೆ ಒಂದು ಉತ್ತರವಿದೆ. ಅದೇನೆಂದರೆ ಮೇಲೆ ತೋರಿಸಿಕೊಟ್ಟಿರುವಂತೆ ಆತ್ಮನು ಎಂದೆಂದಿಗೂ ಮಾರ್ಪಡದ, ಎಂದೆಂದಿಗೂ ಇಲ್ಲವೆನ್ನದಕ್ಕಾಗದ ಸ್ವರೂಪದವನಾಗಿರುವುದರಿಂದ ಅವನನ್ನು ಇರುವು ಪಾರಮಾರ್ಥಿಕ ಸತ್ಯ, ಎಂದೆಂದಿಗೂ ಇರುವ ನಿಜವಾದ ಇರುವು ಎನಿಸುವುದು ನಿಜ. ಆದ ಮಾತ್ರಕ್ಕೆ ಎಚ್ಚರ ಓದ್ಲಾ ಗುರುಗಳೇ? ಓದಿಮ್ಮ. ಪಾರಮಾರ್ಥಿಕ ಸತ್ಯ ಇದು. ವ್ಯಾವಹಾರಿಕ ಸತ್ಯ ಈ ಪುಸ್ತಕ, ಮೈಕು, ಜನ. ಪ್ರಾತಿಭಾಷಿಕ ಸತ್ಯ ಹಗ್ಗದ ಹಾವು, ಕಪ್ಪೆ ಶಿಪ್ಪು, ಬೆಳ್ಳಿ, ಇದೆಲ್ಲ ಪ್ರಾತಿಭಾಷಿಕ ಸತ್ಯ. ಆದ ಮಾತ್ರಕ್ಕೆ ಎಚ್ಚರದಲ್ಲಿ ನಾವು ಕಾಣುವ ವಸ್ತುಗಳಿಗೆ ಯಾವ ಇರುವು ಇಲ್ಲವೆಂದೇನೂ ಏರ್ಪಡುವುದಿಲ್ಲ. ಏಕೆಂದರೆ ಆ ಪದಾರ್ಥಗಳೆಲ್ಲ ಬಹುಮಟ್ಟಿಗೆ ಇವೆ ಎಂಬ ವ್ಯವಹಾರಕ್ಕೆ ತಕ್ಕವುಗಳಾಗಿರುತ್ತವೆ. ಪ್ರಪಂಚದಲ್ಲಿ ನಮಗೆ ಕಾಣಬರುವ ವಸ್ತುಗಳಲ್ಲಿ ಕೆಲವು ಕಾಲಾಕಾಶಗಳಂತೆ ನಿತ್ಯವಾಗಿ ತೋರಬಹುದು, ಮತ್ತೆ ಕೆಲವು ಭೂಮಿ ನಕ್ಷತ್ರಾದಿಗಳಂತೆ ಬಹುದೀರ್ಘ ಕಾಲ ಇರುವವೆಂದು ತೋರಬಹುದು. ನೀರಿನ ಗುಳ್ಳೆ, ಗಾಳಿಗೊಡ್ಡಿದ ದೀಪ ಮುಂತಾದವುಗಳಂತೆ ಮತ್ತೆ ಕೆಲವು ಅತ್ಯಲ್ಪ ಕಾಲ ಇರುವವಾಗಿ ತೋರಬಹುದು. ಈ ಭೇದವು ಹೇಗೆ ಇರಲಿ, ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ತಾವು ತೋರಿಕೊಳ್ಳುವಷ್ಟು ಕಾಲವೂ ಇರುವವೆಂದೇ ನಮಗೆ ತೋರುತ್ತಿರುವುದು. ಅವುಗಳು ನಿಜವಾಗಿ ಇರುತ್ತವೆ ಎಂಬ ಭರವಸೆಯಿಂದಲೇ ನಾವು ಅವನ್ನು ವ್ಯವಹಾರದಲ್ಲಿ ಬಳಸುತ್ತಿರುವೆವು. ಆದ್ದರಿಂದ ಅವುಗಳಿಗೂ ಇರುವು ಉಂಟು. ಆ ಪದಾರ್ಥಗಳ ಇರುವು ಹೇಗೆ ನಿಜವಾಗಿಯೂ ಉಂಟೋ ಹಾಗೆಯೇ ಅವುಗಳು ನಾಶವಾದ ಮೇಲೆ ಅವುಗಳ ಇಲ್ಲದಿರುವಿಕೆಯೂ ನಿಜವಾಗಿಯೇ ಉಂಟೆಂದು ನಾವೆಲ್ಲರೂ ನೆರೆ ನಂಬಿರುತ್ತೇವೆ. ಲೋಕದಲ್ಲಿ ಅತಿಯಾಗಿ ಮಳೆಯಾದಾಗ
ಜನರಿಗೆ ತೊಂದರೆಯಾಗುವಂತೆಯೇ ಕಾಲದಲ್ಲಿ ಮಳೆಯ ಇಲ್ಲದಿರುವಿಕೆಯಿಂದಲೂ ತೊಂದರೆಯೇ ಆಗುತ್ತದೆ. ವ್ಯವಹಾರದಲ್ಲಿ ಅತಿವೃಷ್ಟಿಗೆ ಹೇಗೆ ಬೆಲೆಯುಂಟೋ ಹಾಗೆಯೇ ಅನಾವೃಷ್ಟಿಗೂ ಬೆಲೆಯುಂಟು. ಆದರೆ ಲೋಕದಲ್ಲಿ ನಮಗೆ ತೋರುವ ಭಾವಾಭಾವ ರೂಪ ಪದಾರ್ಥಗಳೆಲ್ಲ ಇರುವವೆಂದೇ ವ್ಯವಹಾರ ದೃಷ್ಟಿಯಲ್ಲಿ ನಾವು ಭಾವಿಸುತ್ತಿರುವೆವು. ಆದರೆ ಅವು ಗುರುಗಳೇ, ಇದು ಭಾವಾಭಾವ ರೂಪದ ಪದಾರ್ಥಗಳೆಲ್ಲ ಇರುವವೆಂದೇ ಭಾವಿಸುತ್ತಿರುವೆ ಅಂದ್ರೆ ಏನದು? ಈ ಮಳೆ ಇಲ್ದೇ ಇದ್ರುನು ಅದ್ ಇಲ್ದೇ ಇರೋದ್ ತೊಂದ್ರೆ ಏನದಕ್ಕ? ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ ಇಲ್ಲ ಅಂತ ಇದೆ ಅನ್ಕೊಳ್ತೀವಿ ನಾವು. ಸದ್ಯ ಅತಿವೃಷ್ಟಿ ಇಲ್ಲಪ್ಪ ಈ ವರ್ಷ, ಸದ್ಯ ಈ ವರ್ಷ ಅನಾವೃಷ್ಟಿ ಆಗಿಲ್ಲಪ್ಪ, ಮಳೆನೇ ಇಲ್ಲ ಅಂತ ಏನಾಗಿಲ್ಲ, ಅತಿವೃಷ್ಟಿಯೂ ಆಗಿಲ್ಲ ಅಂತ ನಾವು ವ್ಯವಹಾರ ಮಾಡ್ತೀವಿ. ಬೇಡ ಅನ್ನೋದು ಬೇಕು ಅಂದಂಗೆ. ಬೇಡ ಅನ್ನೋ ತೊಂದರೆ ಆಗಿಲ್ಲ ಅಂತ ಅಲ್ಲ, ವ್ಯಾಲ್ಯೂ ಕೊಡ್ತೀವಿ ಅಂತ ಅಷ್ಟೇ, ಅದಕ್ಕೂ ಒಂದು ವ್ಯಾಲ್ಯೂ ಇದೆ ಅಂತ. ಆದರೆ ಅವುಗಳು ಎಚ್ಚರದ ಅವಸ್ಥೆಯನ್ನು ಬಿಟ್ಟು ದಾಟುವುದಕ್ಕೆ ಶಕ್ತವಲ್ಲವಾದ್ದರಿಂದ ವ್ಯವಹಾರಕ್ಕೆ ಮಾತ್ರ ಉಪಯೋಗವಾಗಿರುವ ಅವುಗಳ ಇರವನ್ನು ವ್ಯವಹಾರದಲ್ಲೆಲ್ಲ ನಿಜವಾಗಿ ತೋರುವ ಇರುವು ಎಂದು ಕರೆಯಬಹುದು. ಇಷ್ಟೇಕೆ ನಮಗೆ ಎಚ್ಚರದ ಅವಸ್ಥೆಯಲ್ಲಿ ಸ್ವಲ್ಪ ಕಾಲದವರೆಗೆ ಭ್ರಾಂತಿಯಿಂದ ತೋರುವ ಕಪ್ಪೆಯ ಚಿಪ್ಪಿನ ಬೆಳ್ಳಿ, ಹಗ್ಗದ ಹಾವು, ಎರಡನೆಯ ಚಂದ್ರ ಮುಂತಾದವುಗಳಿಗೆ ಕೂಡ ಇರುವು ಉಂಟು. ತಾವು ತೋರಿಕೊಳ್ಳುವವರೆಗೆ ಅವು ಇವೆ ಎಂದೇ ಭಾವಿಸುತ್ತೇವೆ. ಇದು ಬೆಳ್ಳಿಯಲ್ಲ, ಕಪ್ಪೆ ಚಿಪ್ಪು, ಹಾವಲ್ಲ, ಹಗ್ಗ, ಎರಡನೇ ಚಂದ್ರನಲ್ಲ, ಒಬ್ಬನೇ ಎಂದು ನಿಶ್ಚಯವಾದಾಗ ಮಾತ್ರ ಅವುಗಳ ಇರುವು ಹಾರಿ ಹೋಗುತ್ತದೆ. ಹಗ್ಗದ ಹಾವು, ಎರಡನೇ ಚಂದ್ರ ಮುಂತಾದವುಗಳಿಗೆ ವ್ಯವಹಾರದಲ್ಲೆಲ್ಲ ಬಳಕೆಯಾಗುವ ಇರುವು ಇಲ್ಲದಿದ್ದರೂ ಅವುಗಳಿಗೆ ಪ್ರಾತಿಭಾಸಿಕ ಸತ್ಯ ಇರುವು ಉಂಟು. ಅಂತೆ ಅಂತೀವಲ್ಲ, ಅದು ಅಲ್ವಾ ಇವ ಅನ್ನೋದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳಿ. ಹೌದು, ಇರುವಂತೆ ಅಂತೂ ನಮ್ಮ ಅನುಭವದಲ್ಲಿ ಯಾವ ಯಾವುದು ತೋರುತ್ತದೆಯೋ ಅದಕ್ಕೆಲ್ಲ ಇರುವು ಸತ್ಯವು ಇದ್ದೇ ಇದೆ. ಇರವಿಲ್ಲದೆಂಬುದು ಇಲ್ಲವೇ ಇಲ್ಲ. ನಾವು ಇಲ್ಲವೆಂದು ವ್ಯವಹರಿಸುವುದು ಕೂಡ ಒಂದು ಬಗೆಯ ಇರವೇ ಹೊರತು ಮತ್ತೆ ಬೇರೆ ಅಲ್ಲ. ಇಲ್ಲ ಅನ್ನೋದು ಏನೋ ನಿಜ ನಿಂತ್ಕೊಂಡೆ, ಇಲ್ಲ ಅಂತ ಅನ್ನೋದು ಯಾವುದೋ ಇದೆ ಅಂತ ಇಟ್ಕೊಂಡಿಲ್ಲ ಅಂತಿದೀವಿ, ಅದು ಒಂದ್ ಬಗ್ಗೆ ಇರುವೆ ಅಂತ ಹೇಳಿ ಹೇಳ್ಬೋದು ಅಂತ ಆಯ್ತಲ್ವಾ. ಇಲ್ಲ ಅನ್ನೋದು ಒಂದ್ ಪ್ರತ್ಯಯ ಅಂತ ತಗೋಬೇಕು. ಹೌದು, ಇಲ್ಲ ಅನ್ನೋ ಪ್ರತ್ಯಯ ತಾನೆ, ಅದು ಇರೋದೇ ತಾನೆ, ಆ ಪ್ರತ್ಯಯ ಇದೆ. ಇವಾಗ ಸದ್ಯ ಕೊರೋನಾ ಎಲ್ಲ ಕಮ್ಮಿ ಆಯ್ತು, ಕೊರೋನಾ ಇಲ್ಲ ಅನ್ನೋದು ಒಂದು ಇದೆ ಅನ್ನೋದೇ, ಕೊರೋನಾ ಇಲ್ಲ ಅನ್ನೋದು ಇದೆ ಅಂತ. ಹಾಗೆ 12 ಆಯ್ತಮ್ಮ, ಸಾಕಾ? ಹ್ಮ್ ಸರಿ, ಚಿಕ್ಕ ಪ್ಯಾರ ಐತಿ.